ನಮಸ್ಕಾರ, ಇದು ನಿಮ್ಮ GBH 63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ದೇವಾಲಯ ಕಟ್ಟುವುದು ಮುಖ್ಯವಲ್ಲ, ಈ ದೇಹ ದೇವಾಲಯವಾಗಬೇಕು. ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ. ಹರಪನಹಳ್ಳಿ ತಾಲೂಕಿನ ಜಂಬೂಲಿಂಗನಹಳ್ಳಿಯಲ್ಲಿ ದಿನಾಂಕ 13/2/2026 ಶುಕ್ರವಾರದಂದು ಮಾರಿಕಾಂಬಾ ದೇವಿಯ ನೂತನ ದೇವಸ್ಥಾನದ ಉದ್ಘಾಟನೆ ಮತ್ತು ದೇವಿಯ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮಿಗಳು ಸಾನ್ನಿಧ್ಯ ವಹಿಸಿ ಮಾತನಾಡಿ, ದೇವಸ್ಥಾನ ಕಟ್ಟುವ ಹಿನ್ನೆಲೆ ಈ ದೇಹ ದೇವಾಲಯವಾಗಲಿ ಅಂತ ಯಾವ ದೇಹ ದೇವಾಲಯದೊಳಗೆ ಪ್ರವೇಶ ಮಾಡಿ ಹೊರಕ್ಕೆ ಬರುತ್ತೋ ಅಲ್ಲಿಂದ ಹಣ್ಣು ಕಾಯಿ ಹೊರಕ್ಕೆ ಬರುವುದರೊಳಗೆ ಹೇಗೆ ಪ್ರಸಾದವಾಗಿರುತ್ತೋ ಹಾಗೆಯೇ ಈ ದೇಹ ದೇವಾಲಯವಾಗಬೇಕು. ಮಾನವ ಮಹಾದೇವನಾಗಬೇಕು, ನರ ನಾರಾಯಣನಾಗಬೇಕು, ಭಕ್ತ ಭಗವಂತನಾಗಬೇಕು, ಆತ್ಮ ಪರಮಾತ್ಮನಾಗಬೇಕು. ಆತ್ಮ ಮಾಡುವ ಚಟುವಟಿಕೆಗಳ ಮೇಲೆ ನಾವು ಆತ್ಮವೀಕ್ಷಣೆ ಮಾಡಿಕೊಳ್ಳಬೇಕು. ಒಂದು ಕಾಲದಲ್ಲಿ ದೇವಾಲಯಗಳು ನ್ಯಾಯಾಲಯಗಳಾಗಿದ್ದವು. ನಿಮ್ಮ ದುಶ್ಚಟಗಳನ್ನು ಬಿಡಬೇಕು. ದೇವಾಲಯಗಳಿಗೆ ಹೋಗಿ ದುಶ್ಚಟಗಳನ್ನು ಬಿಡುತ್ತೇನೆಂದು ಪ್ರತಿಜ್ಞೆ ಮಾಡಿ ಬಂದ್ರೆ ಈ ದೇಹ ದೇವಾಲಯವಾಗುತ್ತದೆ. ನಿಮ್ಮ ಊರಿನ ಜನ ಪರಿವರ್ತನೆ ಆಗಬೇಕಾದ್ರೆ ಪ್ರಾಣಿ ಬಲಿ ನಿಷೇಧಿಸಬೇಕು. ಇನ್ನು ಮುಂದೆ ಸಿಹಿ ಜಾತ್ರೆ ಮಾಡಬೇಕು ಎಂದು ಹೇಳಿದರು. ದೇವಸ್ಥಾನ ಕಟ್ಟುವ ಹಿನ್ನೆಲೆ ಈ ದೇಹ ದೇವಾಲಯ ಆಗ್ಲಿ ಅಂತ ಏನಾಗಬೇಕು? ಈ ದೇಹ ದೇವಾಲಯ ಆಗ್ಬೇಕು. ಈ ದೇಹ ದೇವಾಲಯ ಆಗ್ಬೇಕು ಅಂತಂದ್ರೆ ಯಾವ ದೇಹ ದೇವಾಲಯನ್ನ ಪ್ರವೇಶ ಮಾಡಿ ಹೊರಕ್ಕೆ ಬರುತ್ತೋ ಹೊರಕ್ಕೆ ಬರೋಗಳಿಗೆ ಹೆಂಗೆ ಹಣ್ಣು ಕಾಯಿ ಪ್ರಸಾದ ಆಗಿತ್ತಲ್ಲ, ಈ ದೇಹ ದೇವಾಲಯ ಆಗ್ಬೇಕು. ಲಕ್ಷ್ಮೀಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪಿಟಿ ಭರತ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಲಕ್ಷ್ಮೀಪುರ ಹಾಗೂ ಜಂಬುಲಿಂಗನಹಳ್ಳಿ ಎರಡು ಅವಳಿ ಗ್ರಾಮಗಳಿದ್ದಂತೆ. ಊರಿನ ಏನೇ ಸಮಸ್ಯೆಗಳಿದ್ದರೂ ನಾವು ಜೊತೆಗೆ ಇದ್ದು ಸಹಾಯ ಮಾಡುತ್ತಿದ್ದೇವೆ. ಈ ಗ್ರಾಮದಲ್ಲಿ 3 ಜನ ಸದಸ್ಯರಿದ್ದು ಗ್ರಾಮದ ಸ್ವಚ್ಛತೆಗೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇವೆ. ಎಲ್ಲ ಸಮಾಜದವರು ಒಗ್ಗಟ್ಟಿನಿಂದ ಸೇರಿ ಜೀವನ ನಡೆಸಿಕೊಂಡು ಹೋಗುತ್ತಿದ್ದೇವೆ. ಶಿಕ್ಷಣಕ್ಕೆ ಒತ್ತು ಕೊಟ್ಟು ಲಕ್ಷ್ಮೀಪುರದಲ್ಲಿ ITI ಕಾಲೇಜ್, PUC ಕಾಲೇಜ್, ಪ್ರೌಢಶಾಲೆ, ಹಾಸ್ಟೆಲ್, ಡಿಜಿಟಲ್ ಗ್ರಂಥಾಲಯವಿದೆ. ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಹೇಳಿದರು. ನಾವು ಬುನಾದಿಯಿಂದ ಹಿಡಿದು ಅವ್ರು ಯಾರು ಶಿಲ್ಪಿಗಳಿದ್ದಾರೆ ಅಥವಾ ಇಲ್ಲಿ ಕಟ್ಟಡ ಇದ್ದಾರೆ ಅವ್ರಿಗೆ ಗುದ್ಕು ಕೊಡ್ಸೋದ್ರಿಂದ ಹಿಡಿದು ಆಮೇಲೆ ಗೋಪುರ ಆಗಿ ಕಳಸ ಆಗಿ ದೇವಸ್ಥಾನಕ್ಕೆ ಏನೇನು ಬೇಕು ನಾವು ಆ ಊರಿನವ್ರ ಜೊತೆಗೆ ದೈವದ ಜೊತೆಗೆ ಇದ್ದು ರೇವಣಸಿದ್ದೇಶ್ವರ ದೇವಸ್ಥಾನ ನಿಮ್ಮ ಆಶೀರ್ವಾದದೊಂದಿಗೆ ಆಗಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ದಾವಣಗೆರೆ ಜಿಲ್ಲಾ ಬೋವಿ ಸಮಾಜದ ಅಧ್ಯಕ್ಷ ಎಚ್ ಜಯಣ್ಣ ಮಾತನಾಡಿ, ಬೋವಿ ಸಮಾಜ ಸಂಘಟನೆ ಆಗಬೇಕಾಗಿದೆ. ದಿವಂಗತ ಅರಸೀಕೆರೆ ತಿಮ್ಮಣ್ಣನವರು ಸಮಾಜದ ಸಂಘಟನೆ ಮಾಡಿದ್ದರು. ನಮ್ಮ ಸಮಾಜದವರು ಎಲ್ಲಾ ಸಮಾಜದವರ ಜೊತೆ ಸೇರಿ ಅನನ್ಯತೆಯಿಂದ ಬಾಳಬೇಕು. ಮುಂದಿನ ದಿನಗಳಲ್ಲಿ ತಾಲೂಕಿನಲ್ಲಿ ಸಮಾಜದ ಸಂಘಟನೆಯಾಗಬೇಕು. ಸಮಾಜದಲ್ಲಿ ವ್ಯತ್ಯಾಸಗಳು ಇದ್ದೇ ಇರುತ್ತವೆ. ವ್ಯತ್ಯಾಸಗಳನ್ನು ಸರಿಪಡಿಸಿಕೊಂಡು ಸಮಾಜದ ಸಂಘಟನೆ ಮಾಡೋಣ ಎಂದು ಹೇಳಿದರು. ಒಬ್ಬ ಜವಾಬ್ದಾರಿತ ವ್ಯಕ್ತಿಗೆ ಆಗಿ ನಮ್ಮ ಸಿದ್ದರಾಮೇಶ್ವರ ಸ್ವಾಮಿಗಳ ಭಕ್ತನಾಗಿ ಸಮಾಜದ ಬಂಧುಗಳಿಗೆ ವಿಶೇಷ ಮನವಿ ಏನಂತಂದ್ರೆ, ವ್ಯತ್ಯಾಸಗಳು ಮಾಡದೇ ಇರದೇ ಇರುವಂತ ವ್ಯಕ್ತಿ ಇರಲ್ಲ, ವ್ಯತ್ಯಾಸಗಳು ಇದ್ದೇ ಇರ್ತವೆ. ನಾವು ಅದನ್ನ ವ್ಯತ್ಯಾಸಗಳನ್ನ ದೊಡ್ಡದನ್ನ ಮಾಡದೆ ಸಂಘಟನೆ ಮಾಡ್ಕೊಳಕ್ಕೆ ನೀವೇ ಸುಧಾರಿಸ್ಕೊಂಡು ಸಂಘಟನೆ ಮಾಡ್ತಾ ಸಮಾಜದ ಕೆಲಸಗಳನ್ನ ಮಾಡಕ್ಕೆ ಬಂಧುಗಳು ಮುಂದಾಗಬೇಕು ಅಂತೇಳಿ ಹೇಳ್ತಾ, ದಿನಾಂಕ 12/2/2026 ಗುರುವಾರ ಹೊಳೆ ಪೂಜೆ ಮತ್ತು ಊರಿನ ರಾಜಬೀದಿಗಳಲ್ಲಿ ದೇವಿಯ ಭವ್ಯ ಮೆರವಣಿಗೆ ಮಾಡಲಾಯಿತು. 13/2/2026 ಶುಕ್ರವಾರದಂದು ಮಾರಿಕಾಂಬಾ ದೇವಿಗೆ ವಿಶೇಷ ಪೂಜೆ, ಅಲಂಕಾರ, ಹೋಮ ಹವನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಬಂದಂತಹ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡಲಾಗಿತ್ತು. ಹಾಗೂ ಈ ಸಂದರ್ಭದಲ್ಲಿ ಬೇವಿನಹಳ್ಳಿ ಕೆಂಚನಗೌಡ, PLD ಬ್ಯಾಂಕ್ ನಿರ್ದೇಶಕ PL ಪೋಮೆನಾಯ್ಕ್, ಕಾಂಗ್ರೆಸ್ ಮುಖಂಡ ಶಶಿಧರ್ ಪೂಜಾರ್, ಗ್ರಾಮ ಪಂಚಾಯಿತಿ ಸದಸ್ಯರಾದ S ಸುರೇಶ್, ಪುಷ್ಪ ನಾಗರಾಜ್, ಉಚ್ಚಂಗಿದುರ್ಗದ ಗ್ರಾಮ ಪಂಚಾಯಿತಿ ಸದಸ್ಯ P ಮಂಜಪ್ಪ, ಮುಖಂಡರಾದ G ಸಿದ್ದಪ್ಪ, P ಗುರಪ್ಪ, B ರಾಮರಾವ್, B ಸಿದ್ದಪ್ಪ, S ಹನುಮಂತಪ್ಪ, CA ಕುಬೇರಪ್ಪ, ಆದಿನಾರಾಯಣರಾವ್, ಸತ್ಯನಾರಾಯಣ ರಾವ್, G ಮಲ್ಲೇಶ್, BG ರಾಜಪ್ಪ,
ಡಾಕ್ಟರ್ ಮನೋಹರ್, ಆರ್ ಬಸವರಾಜ್, ವೈ ರಾಜು, ಸಮಾಜದ ಕುಮಾರ್, ಪ್ರಕಾಶ್, ಎಲ್ಲ ಜಂಬೂಲಿ ಗೊಲ್ಲರಟ್ಟಿ ದಾನಪ್ಪ, ಗುಡ್ಡಪ್ಪ, ನಾಗೇಂದ್ರಪ್ಪ, ಹೇಮಣ್ಣ, ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಹಳ್ಳಿಯ ಮುಖಂಡರು ಹಾಗೂ ಮಹಿಳೆಯರು ಹಾಜರಿದ್ದರು. ವರದಿ ಮಹೇಶ್, ಹಿರಿಯ ಪತ್ರಕರ್ತರು. ನಮಸ್ಕಾರ, ಇದು ನಿಮ್ಮ GBH 63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಹಾಗೂ ಕಮೆಂಟ್ ಮಾಡೋದ್ರ ಮೂಲಕ ಪ್ರೋತ್ಸಾಹ ನೀಡಿ. ಧನ್ಯವಾದಗಳು.